ವೆಲ್ಕಮ್ ಟು ದ ಚಾನಲ್ PUC ಕ್ಲಾಸ್ರೂಮ್. ಇವತ್ತಿನ ವಿಡಿಯೋದಲ್ಲಿ ಕ್ಲಾಸ್ 11 ಮ್ಯಾಥಮ್ಯಾಟಿಕ್ಸ್ ಚಾಪ್ಟರ್ 4 ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್, ಈ ಚಾಪ್ಟರ್ನ ಡಿವಿಷನ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್, ಈ ಆಪರೇಷನನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳಿ ಕಲಿಯೋಣ. ಡಿವಿಷನ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ ಕಲಿಯೋ ಮೊದಲು ನಿಮಗೆ ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂದರೆ ಏನು ಅಂತ ಗೊತ್ತಿರಬೇಕು. ಈಗ ಉದಾಹರಣೆಗೆ z = a+ib ಎನ್ನುವಂಥ ಕಾಂಪ್ಲೆಕ್ಸ್ ನಂಬರ್ ಇದ್ದರೆ ಇದರ ಕಾಂಜುಗೇಟ್ ಅಂತ ನಾವು ಹೇಳ್ತೇವೆ, ಅಥವಾ ಅದನ್ನು z ಕಾಂಪ್ಲಿಮೆಂಟ್ ಅಂತ ಹೇಳಿ ಬರಿತೇವೆ. ಸೊ z ಬಾರ್ ಏನಿದೆ ಇದನ್ನು ನಾವು a-ib ಅಂತ ಬರಿತೇವೆ. ಸೊ ಇಲ್ಲಿ z ಬಾರ್ a-ib ಅನ್ನು ನಾವು ಕಾಂಜುಗೇಟ್ ಅಂತ ಹೇಳ್ತೇವೆ. ಸೊ ಕಾಂಜುಗೇಟನ್ನು ಬರೆಯುವಾಗ ಯಾವಾಗಲೂ ಕೂಡ ಇಮ್ಯಾಜರಿ ಪಾರ್ಟಲ್ಲಿರುವಂಥ ಸೈನನ್ನು ಚೇಂಜ್ ಮಾಡಿ ಬರಿಬೇಕು. ಈಗ z a+ib ಎನ್ನುವಂಥದ್ದು ಒಂದು ಕಾಂಪ್ಲೆಕ್ಸ್ ನಂಬರ್. ಇದರ ಕಾಂಜುಗೇಟನ್ನು ಬರಿಬೇಕಾದ್ರೆ ಇಲ್ಲಿ ಇರುವಂಥ ಇಮ್ಯಾಜರಿ ಪಾರ್ಟ್ ಏನಿದೆ ಇದರ ಸೈನನ್ನು ನಾವು ಚೇಂಜ್ ಮಾಡಬೇಕು. ಇಲ್ಲಿ ಪ್ಲಸ್ ಇದೆ, ಸೊ ನಾವಿಲ್ಲಿ ಬರೆಯುವಾಗ ಅದನ್ನು ಮೈನಸ್ ಅಂತ ಬರಿಬೇಕು. ಸೊ ಇದನ್ನು ನಾವು ಕಾಂಜುಗೇಟ್ ಅಂತ ಹೇಳ್ತೇವೆ. ಸೊ ಡಿವಿಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್, ಯಾವುದೇ ಎರಡು ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನು ಡಿವೈಡ್ ಮಾಡಬೇಕು ಅಂತಾದರೆ ಅಲ್ಲಿ ನಮಗೆ ಕಾಂಜುಗೇಟ್ನ ಬಗ್ಗೆ ಗೊತ್ತಿರಬೇಕು. ಸೊ ಹೇಗೆ ಈಗ ಡಿವೈಡ್ ಮಾಡ್ಬೋದು ಅಂತ ಹೇಳಿ ನೋಡುವ. ಒಂದು ಎಕ್ಸಾಂಪಲ್ಸನ್ನು ತೆಗೆದುಕೊಳ್ತಾ ಇದ್ದೇನೆ. 5 + 2i ಡಿವೈಡೆಡ್ ಬೈ -4 + 3i. ಇಲ್ಲಿ ನೀವು ಎರಡು ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನು ಕಾಣ್ಬೋದು, 5 + 2i ಮತ್ತು -4 + 3i. ಈ ಎರಡು ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನು ಮೊದಲಿಗೆ ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಮಾಡಬೇಕಾದ್ರೆ ಇಲ್ಲಿ ಡಿನಾಮಿನೇಟರಲ್ಲಿ ಯಾವುದಿದೆ ಅಥವಾ ಛೇದದಲ್ಲಿ ಯಾವ ಕಾಂಪ್ಲೆಕ್ಸ್ ನಂಬರ್ ಇದೆ ಅದರ ಕಾಂಜುಗೇಟನ್ನು ನಾವು ಮೊದಲಿಗೆ ಕಂಡುಹಿಡಿಯಬೇಕಾಗ್ತದೆ. ಸೊ ಇಲ್ಲೀಗ -4 + 3i ಅಂತ ಇದೆ. ಸೊ ಇದೊಂದು ಕಾಂಪ್ಲೆಕ್ಸ್ ನಂಬರ್. ಇದರ ಕಾಂಜುಗೇಟನ್ನು ಕಂಡುಹಿಡಿಯಬೇಕಾದ್ರೆ ನೀವು ಇಮ್ಯಾಜಿನರಿ ಪಾರ್ಟಲ್ಲಿರುವಂಥ ಸೈನನ್ನು ಚೇಂಜ್ ಮಾಡಬೇಕು. ಅಂದರೆ ಇಲ್ಲಿ -4 ಇದೆ ರಿಯಲ್ ಪಾರ್ಟಲ್ಲಿ, ಅದನ್ನು ಹಾಗೆಯೇ ಬರೀಬೇಕು. ಇಲ್ಲಿ ಇಮ್ಯಾಜಿನರಿ ಪಾರ್ಟಲ್ಲಿ ಪ್ಲಸ್ ಸೈನ್ ಇದೆ, ಅದನ್ನು ಮೈನಸ್ ಆಗಿ ಕನ್ವರ್ಟ್ ಮಾಡಿ ಬರೆಯುವಾಗ 3i ಅಂತ ಬರೀಬೇಕು. ಸೊ -4 - 3i ಎನ್ನುವಂಥದ್ದು ಈ ಕಾಂಪ್ಲೆಕ್ಸ್ ನಂಬರ್ನ ಕಾಂಜುಗೇಟ್ ಆಗಿದೆ. ಸೊ ಈಗ ನಮಗಿಲ್ಲಿ ಕಾಂಜುಗೇಟ್ ಸಿಕ್ಕಿದೆ. ನಂತರ ನಾವೇನು ಮಾಡಬೇಕು, ಡಿವಿಷನ್ ಪ್ರೋಸೆಸನ್ನು ಪ್ರಾರಂಭಿಸಬೇಕು. ಸೊ ಡಿವೈಡ್ ಮಾಡಲಿಕ್ಕೋಸ್ಕರ ನಾವು ಡಿನಾಮಿನೇಟರ್ ಅಥವಾ ಛೇದದಲ್ಲಿ ಯಾವ ಕಾಂಪ್ಲೆಕ್ಸ್ ನಂಬರ್ ಇದೆ ಅದರ ಕಾಂಜುಗೇಟಿಂದ ಡಿನಾಮಿನೇಟರ್ ಹಾಗೆ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಬೇಕು. ಛೇದ ಮತ್ತು ಅಂಶ ಎರಡಕ್ಕೂ ಕೂಡ ಇದರ ಕಾಂಜುಗೇಟಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ 5 + 2i ಇದೆ, ಹಾಗೆ ಇಲ್ಲಿ ಡಿವೈಡೆಡ್ ಬೈ -4 + 3i ಇದೆ. ಸೊ ಇಲ್ಲಿ ಡಿನಾಮಿನೇಟರ್ನ ಕಾಂಜುಗೇಟ್ ಏನು, -4 - 3i. ಸೊ ಇದನ್ನು ಈಗ ಡಿನಾಮಿನೇಟರ್ ಹಾಗೆ ನ್ಯೂಮರೇಟರ್ ಎರಡೂ ಕಡೆಯಲ್ಲೂ ಕೂಡ ಗುಣಿಸಬೇಕು. ಸೊ -4 - 3i ಹಾಗೆ -4 - 3i. ಸೊ ಇಲ್ಲಿಗ ನೀವು ಕಾಣ್ಬೋದು ನಮಗೆ ನ್ಯೂಮರೇಟರಲ್ಲಿ 5 + 2i ಇದೆ ಒಂದು ಕಾಂಪ್ಲೆಕ್ಸ್ ನಂಬರ್, ಹಾಗೆ ಇಲ್ಲಿ -4 - 3i ಅಂತಿದೆ. ಸೊ ಈಗ ಇದೆರಡನ್ನು ಗುಣಿಸಬೇಕು, ಅಂದರೆ ಮಲ್ಟಿಪ್ಲೈ ಮಾಡಬೇಕು. ಸೊ 5 4s are -20, ನೆಕ್ಸ್ಟ್ 5 3s are 15, ಮೈನಸ್ ಸೈನ್ ಇದೆ, ಸೊ -15i. 2 4s are 8, ಮೈನಸ್ ಸೈನ್ ಇದೆ, ಸೊ -8i. 2 3s are 6, ಇಲ್ಲಿ ಮೈನಸ್ ಸೈನ್ ಇದೆ, ಹಾಗೆ i × i ಅಂತ ಹೇಳಿದರೆ i², ಸೊ -6i². ಡಿವೈಡೆಡ್ ಬೈ ಇಲ್ಲಿಗ -4 + 3i ಇದೆ, ಹಾಗೆ ಇಲ್ಲಿ -4 - 3i ಇದೆ. ಈ ಕೇಸಲ್ಲಿ ನಾವು a + b × a - b = a² - b², ಈ ಫಾರ್ಮುಲಾವನ್ನು ಉಪಯೋಗಿಸ್ಬೋದು. ಸೊ ಇಲ್ಲಿ a + b ಅಂದರೆ ಈ ಪಾರ್ಟ್, ಹಾಗೆ a - b ಅಂತ ಹೇಳಿದರೆ ಈ ಪಾರ್ಟ್. ಸೊ ಇಲ್ಲಿ a ಯ ಬೆಲೆ ಏನಾಗ್ತದೆ, a ಯ ಬೆಲೆ ಇಲ್ಲಿ -4, ಹಾಗೆ b ಯ ಬೆಲೆ ಎಷ್ಟಿಲ್ಲಿ 3i ಅಂತ ನಾವು ತೆಗೆದುಕೊಳ್ಬೋದು. ಸೊ ಇದನ್ನು ಈ ಫಾರ್ಮುಲಾವನ್ನು ಯೂಸ್ ಮಾಡಿ ಬರೆದಾಗ ಏನಾಗ್ತದೆ, a² ಅಂದರೆ -4 2 - b², b ಅಂತ ಹೇಳಿದರೆ ಇಲ್ಲಿ 3i, ಸೊ 3i 2. ಸೊ ಇನ್ನೂ ಕೂಡ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗಿಲ್ಲಿ ಸಿಗ್ತಾ ಇದೆ
-20 -15 -8 ಇದನ್ನು ಒಟ್ಟಾಗಿ ನಾವು ಆ್ಯಡ್ ಮಾಡ್ಬೋದು, ಅಥವಾ ಐಯನ್ನು ಹೊರಗಡೆ ತೆಗೆದು ಕೂಡ ಆ್ಯಡ್ ಮಾಡ್ಬೋದು. ಸೊ 15 + 8 ಅಂತ ಹೇಳಿದರೆ 23, ನಂತರ ಮೈನಸ್ ಸೈನ್ ಇದೆ, ಸೊ -23i. ನಂತರ ಇಲ್ಲಿ -6i², ಸೊ i² ಅಂತ ಹೇಳಿದರೆ ಎಷ್ಟು, -1, ಸೊ -6 × -1. ಆಮೇಲೆ ಇಲ್ಲಿ -4², ಸೊ -4 × -4 ಅಂತ ಹೇಳಿದರೆ 4 4s are 16, ಮೈನಸ್ ಪ್ಲಸ್ ಆಗ್ತದೆ. ಸೊ ಇಲ್ಲಿ ನಮಗೆ ಬೆಲೆ 16 ಅಂತ ಸಿಗ್ತದೆ. ನೆಕ್ಸ್ಟ್ ಇಲ್ಲಿ 3i² ಅಂತ ಇದೆ, ಅಂದರೆ ಅದನ್ನು ಹೇಗೆ ಬರಿಬೋದು, 3i² ಅಂತ ಹೇಳಿದರೆ 3² × i² ಅಂತ ಬರಿಬೋದು. 3² ಬೆಲೆ ಎಷ್ಟು, 9, ಹಾಗೆ i² ಅಂತ ಹೇಳಿದರೆ -1. ಸೊ ಇಲ್ಲಿ ನಮಗೆ 3i² ಅಂತ ಹೇಳಿದರೆ ಏನು ಬೆಲೆ ಸಿಗ್ತದೆ, ಇಲ್ಲಿ 9 ಇದೆ, ಹಾಗೆ -1 ಇದೆ, 9 × -1 ಅಂತ ಹೇಳಿದರೆ -9. ಸೊ ಇದು -9. ನೆಕ್ಸ್ಟ್ ಪುನಃ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದಾಗ -20 -23i, ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಸೊ ಇದು ಪ್ಲಸ್ ಆಗ್ತದೆ, +6 / 16, ಮೈನಸ್ ಇಲ್ಲಿ ಪ್ಲಸ್ ಆಗ್ತದೆ, 16 + 9. ಸೊ ನಮಗೆ ಪುನಃ ಇಲ್ಲಿ ಸಿಗ್ತಾ ಇದೆ -20 + 6 ಅಂತ ಹೇಳಿದರೆ ಇಲ್ಲಿ ಮೈನಸ್ ಮಾಡಬೇಕು, ಸಬ್ಟ್ರ್ಯಾಕ್ಟ್ ಮಾಡಿದಾಗ ದೊಡ್ಡ ಸಂಖ್ಯೆ ಚಿಹ್ನೆ 20 ಅಂದರೆ ಮೈನಸ್ ಸೈನ್ ಇದೆ, ಸೊ ಹಾಗಾಗಿ -14. ಆಮೇಲೆ -23i, ಅಥವಾ ಇದನ್ನು i23 ಅಂತ ಕೂಡ ಬರಿಬೋದು. ಸೊ -i23 / 16 + 9 ಆ್ಯಡ್ ಮಾಡಿದಾಗ 25 ಎನ್ನುವಂಥ ಉತ್ತರವನ್ನು ಕೊಡ್ತದೆ. ನೆಕ್ಸ್ಟ್ ನೀವು ಬೇಕಾದರೆ ಇದನ್ನು ಬಿಡಿಸಿ ಕೂಡ ಬರಿಬೋದು. ಸೊ -14 / 25 -i23 / 25, ಈ ರೀತಿ ಕೂಡ ಬರಿಬೋದು. ಸೊ ಇಲ್ಲಿ ಈಗ ನೀವು ಡಿವೈಡ್ ಮಾಡಿದಾಗ ಬಂದಂಥ ಆನ್ಸರ್ ಏನಿದೆ, ಇದು ಕೂಡ ಒಂದು ಕಾಂಪ್ಲೆಕ್ಸ್ ನಂಬರ್ ಆಗಿದೆ. ಇಲ್ಲಿ ಇದು ರಿಯಲ್ ಪಾರ್ಟ್ ಆಗಿದೆ, ಹಾಗೆ ಇಲ್ಲಿರುವಂಥದ್ದು ಇದು ಇಮ್ಯಾಜಿನರಿ ಪಾರ್ಟ್ ಆಗಿದೆ. ಸೊ ಈ ರೀತಿಯಲ್ಲಿ ಯಾವುದೇ ಎರಡು ಕಾಂಪ್ಲೆಕ್ಸ್ ನಂಬರ್ಗಳನ್ನು ನಾವು ಡಿವೈಡ್ ಮಾಡ್ಬೋದು. ಸೊ ಡಿವೈಡ್ ಮಾಡಬೇಕಾದ್ರೆ ಮೊದಲಿಗೆ ನಮಗೆ ಆ ಕಾಂಪ್ಲೆಕ್ಸ್ ಡಿನಾಮಿನೇಟರ್ ಏನಿದೆ ಅಲ್ಲಿರುವಂಥ ಕಾಂಜುಗೇಟನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡಿದ ಮೇಲೆ ಅದನ್ನು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಜೊತೆ ಮಲ್ಟಿಪ್ಲೈ ಮಾಡಿ ನಾವು ಯಾವುದೇ ಕಾಂಪ್ಲೆಕ್ಸ್ ನಂಬರನ್ನು ಡಿವೈಡ್ ಮಾಡ್ಬೋದು. ಕಾಂಜುಗೇಟ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳಿದರೆ ಏನು ಅಂತ ಹೇಳಿ ಈಗಾಗಲೇ ನಾವು ಡಿವಿಷನಲ್ಲಿ ನೋಡಿದ್ದೇವೆ. ಸೊ ಈಗ Z ಎನ್ನುವಂಥ ಕಾಂಪ್ಲೆಕ್ಸ್ ನಂಬರ್ a + ib ಅಂತ ನಾವು ತೆಗೆದುಕೊಂಡ್ರೆ Z⁻ ಅಥವಾ Z ಕಾಂಜುಗೇಟ್ ಅಂತ ಹೇಳಿದರೆ a - ib ಅಂತ ನಾವು ತೆಗೆದುಕೊಳ್ತೇವೆ. ಅಂದರೆ ಇಮ್ಯಾಜಿನರಿ ಪಾರ್ಟಲ್ಲಿರುವಂಥ ಸೈನನ್ನು ನಾವು ಚೇಂಜ್ ಮಾಡಬೇಕು. ಸೊ ಇಲ್ಲಿ ನಾವು ಕೆಲವು ಎಕ್ಸಾಂಪಲ್ಗಳನ್ನು ತೆಗೆದುಕೊಂಡು ಯಾವ ರೀತಿಯಲ್ಲಿ ಕಾಂಜುಗೇಟ್ಗಳನ್ನು ಕಂಡುಹಿಡಿಬೋದು ಅಂತ ನೋಡುವ. ಈಗ Z1 = -3 - 4i ಅಂತ ಇದೆ. ಸೊ ಇದರ ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡಬೇಕು ಅಂತಾದರೆ Z1 ಕಾಂಜುಗೇಟ್ = ಇಲ್ಲಿ ಇಮ್ಯಾಜಿನರಿ ಪಾರ್ಟಲ್ಲಿ ಮೈನಸ್ ಸೈನ್ ಇದೆ, ಸೊ ಅದನ್ನು ಪ್ಲಸ್ ಮಾಡಬೇಕು. ಸೊ -3, ಈ ರಿಯಲ್ ಪಾರ್ಟಲ್ಲಿರುವಂಥ ಸೈನ್ ಹಾಗೆ ಉಳಿತದೆ. ಸೊ -3 + 4i ಅಂತ ಇದನ್ನು ಬರಿಬೋದು. ನೆಕ್ಸ್ಟ್ ಈಗ ಇನ್ನೊಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳುವ. Z2 = 5 + 2i ಅಂತ ಇದೆ. ಸೊ ಇದರ ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ರಿಯಲ್ ಪಾರ್ಟನ್ನು ಹಾಗೆ ಬರೆದು ಬಿಡಬೇಕು, ಇಮ್ಯಾಜಿನರಿ ಪಾರ್ಟಲ್ಲಿರುವಂಥ ಸೈನನ್ನು ಚೇಂಜ್ ಮಾಡಬೇಕು. ಸೊ ಇಲ್ಲಿ ಪ್ಲಸ್ ಇದೆ, ಇದು ಈಗ ಮೈನಸ್ ಆಗ್ತದೆ. ಸೊ 5 - 2i. ಈ ರೀತಿಯಲ್ಲಿ ನಾವು ಯಾವುದೇ ನಂಬರ್ನ ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಈ ಕಾಂಜುಗೇಟ್ಗೆ ಹೊಂದಿಕೊಂಡಿರುವಂಥ ಕೆಲವೊಂದು ಪ್ರಾಪರ್ಟೀಸ್ಗಳು ಏನಿದೆ ಅದನ್ನು ನಾವಿಲ್ಲಿ ನೋಡುವ. ಸೊ ಮೊದಲ ಪ್ರಾಪರ್ಟಿ ಇಲ್ಲಿ ಕೊಟ್ಟಿರುವಂಥದ್ದು Z ಕಾಂಜುಗೇಟ್ ಪುನಃ ಹೋಲ್ ಕಾಂಜುಗೇಟ್ = Z. ಅಂದರೆ ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರ್ನ ಕಾಂಜುಗೇಟನ್ನು 2 ಸಲ ಕಂಡುಹಿಡಿದಾಗ ನಮಗೆ ಅದು ಅದೇ ಕಾಂಪ್ಲೆಕ್ಸ್ ನಂಬರನ್ನು ಕೊಡ್ತದೆ. ಈಗ ಉದಾಹರಣೆಗೆ Z = a + ib ಇದೆ ಅಂತ ಅಂದುಕೊಳ್ಳುವ. ಸೊ ಇದರ ಕಾಂಜುಗೇಟ್ ಏನಾಗ್ತದೆ, Z ಕಾಂಜುಗೇಟ್ = a - ib ಆಗ್ತದೆ. ಅಂದರೆ ನಾವು ಇಮ್ಯಾಜಿನರಿ ಪಾರ್ಟಲ್ಲಿರುವಂಥ ಸೈನನ್ನು ಚೇಂಜ್ ಮಾಡಬೇಕು. ನೆಕ್ಸ್ಟ್ ಪುನಃ ಈ Z ಕಾಂಜುಗೇಟ್ ಏನಿದೆ ಇದರ ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡಿದಾಗ ನೆಕ್ಸ್ಟ್ ನಮಗೆ ಏನು ಆನ್ಸರ್ ಸಿಗ್ತದೆ, ಈಗ ಈ ಸೈನ್ ಚೇಂಜ್ ಆಗ್ತದೆ. ಸೊ ನಮಗಿಲ್ಲಿ a + ib ಅಂತ ಸಿಗ್ತದೆ. ಸೊ ನೀವಿಲ್ಲಿ ಕಾಣ್ಬೋದು. ಸೊ ಇಲ್ಲಿ ನಾವು ಮೊದಲಿಗೆ ಯಾವ ಕಾಂಪ್ಲೆಕ್ಸ್ ನಂಬರನ್ನು ತೆಗೆದುಕೊಂಡಿದ್ದೇವೆ ಅದೇ ಕಾಂಪ್ಲೆಕ್ಸ್ ನಂಬರ್ ನಮಗಿಲ್ಲಿ ಸಿಕ್ಕಿದೆ. ಸೊ Z ನ ಕಾಂಜುಗೇಟನ್ನು 2 ಸಲ ಫೈಂಡ್ ಔಟ್ ಮಾಡಿದಾಗ ನಮಗೆ ಅದು ಕಾಂಪ್ಲೆಕ್ಸ್ ನಂಬರನ್ನೇ ಕೊಡ್ತದೆ. ಸೊ Z ಡಬಲ್ ಕಾಂಜುಗೇಟ್ = Z. ಇದು ಮೊದಲನೇ ಪ್ರಾಪರ್ಟಿ. ನೆಕ್ಸ್ಟ್ ಈಗ ಎರಡನೇ ಪ್ರಾಪರ್ಟಿಯನ್ನು ನೋಡುವ. Z + Z ಕಾಂಜುಗೇಟ್ = 2
ರಿಯಲ್ ಪಾರ್ಟ್ ಝೆಡ್. ಝೆಡ್ ಪ್ಲಸ್ ಝೆಡ್ ಕಾಂಜುಗೇಟ್ ಇಸ್ ಈಕ್ವಲ್ ಟು 2 ರಿಯಲ್ ಪಾರ್ಟ್ ಝೆಡ್. ಸೊ ಇಲ್ಲೀಗ ಯಾವ ರೀತಿಯಲ್ಲಿ ಝೆಡ್ ಮತ್ತು ಅದರ ಕಾಂಜುಗೇಟ್ ಎರಡನ್ನೂ ಕೂಡ ಆ್ಯಡ್ ಮಾಡಿದಾಗ ನಮಗಿಲ್ಲಿ ಕೇವಲ ರಿಯಲ್ ಪಾರ್ಟ್ನ ವ್ಯಾಲ್ಯೂ ಸಿಗ್ತದೆ. ಯಾವ ರೀತಿ ಅಂತ ಹೇಳಿ ಇಲ್ಲಿ ನೋಡುವ. ಸೊ ಝೆಡ್ ಇಸ್ ಈಕ್ವಲ್ ಟು ಎ ಪ್ಲಸ್ ಐ ಬಿ ಎನ್ನುವಂಥ ಕಾಂಪ್ಲೆಕ್ಸ್ ನಂಬರ್ ಫಾರ್ಮನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ಮೊದಲಿಗೆ ಝೆಡ್ ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡುವ. ಝೆಡ್ ಕಾಂಜುಗೇಟ್ ಏನು? ಎ ಮೈನಸ್ ಐ ಬಿ. ಈಗ ಇದೆರಡನ್ನು ಕೂಡ ಆ್ಯಡ್ ಮಾಡಬೇಕು. ಸೊ ಝೆಡ್ ಪ್ಲಸ್ ಝೆಡ್ ಕಾಂಜುಗೇಟ್ ಅಂದರೆ ಎ ಪ್ಲಸ್ ಐ ಬಿ ಪ್ಲಸ್ ಎ ಮೈನಸ್ ಐ ಬಿ. ಸೊ ಇಲ್ಲಿ ನೀವು ಕಾಣ್ಬೋದು ಐ ಬಿ ಮತ್ತು ಮೈನಸ್ ಐ ಬಿ ಕ್ಯಾನ್ಸಲ್ ಆಗ್ತದೆ. ಸೊ ನಮಗಿಲ್ಲಿ ಏನು ಸಿಗ್ತದೆ? 2a ಎನ್ನುವಂಥ ಬೆಲೆ ಸಿಗ್ತದೆ. ಸೊ ಝೆಡ್ ಪ್ಲಸ್ ಝೆಡ್ ಕಾಂಜುಗೇಟ್ ಅಂತ ಹೇಳಿದರೆ ಇಲ್ಲಿ ಕಾಂಜುಗೇಟ್ ಮತ್ತು ರಿಯಲ್ ನಂಬರ್ ಕಾಂಪ್ಲೆಕ್ಸ್ ನಂಬರ್ ಏನಿದೆ ಅದರ ರಿಯಲ್ ಪಾರ್ಟ್ ಏನಿದೆ ಅದು ಮಾತ್ರ ನಮಗಿಲ್ಲಿ ಸಿಗ್ತದೆ. ಸೊ 2 ಇಂಟು ರಿಯಲ್ ಪಾರ್ಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್. ನೆಕ್ಸ್ಟ್ ಇಲ್ಲಿ ಝೆಡ್ ಮೈನಸ್ ಮೂರನೇ ಪ್ರಾಪರ್ಟಿ ಝೆಡ್ ಮೈನಸ್ ಝೆಡ್ ಕಾಂಜುಗೇಟ್ ಇಸ್ ಈಕ್ವಲ್ ಟು ಐ 2 ಇಮ್ಯಾಜಿನರಿ ಪಾರ್ಟ್. ಸೊ ನಮಗೆ ಇಮ್ಯಾಜಿನರಿ ಪಾರ್ಟ್ನ ಕಾಂಪ್ಲೆಕ್ಸ್ ನಂಬರ್ನ ಇಮ್ಯಾಜಿನರಿ ಪಾರ್ಟ್ ಏನಿದೆ ಎರಡೂ ಕಾಂಪ್ಲೆಕ್ಸ್ ನಂಬರ್ ಇದ್ದು ಅದು ನಮಗೆ ವ್ಯಾಲ್ಯೂ ಆಗಿ ಇಲ್ಲಿ ಸಿಗ್ತದೆ. ಝೆಡ್ ಮೈನಸ್ ಝೆಡ್ ಬಾರ್ ಝೆಡ್ ಬಾರ್ ಅಂತ ನಾವು ಮಾಡಿದಾಗ. ಸೊ ಇಲ್ಲಿ ಝೆಡ್ ಮೈನಸ್ ಝೆಡ್ ಬಾರ್ ಅಂತ ಹೇಳಿದರೆ ಯಾವ ರೀತಿಯಲ್ಲಿ ಬರಿಬೋದು? ಝೆಡ್ ಅಂತ ಹೇಳಿದರೆ ಎ ಪ್ಲಸ್ ಐ ಬಿ ಅಂತ ತೆಗೆದುಕೊಳ್ತಾ ಇದ್ದೇನೆ, ಮೈನಸ್ ಝೆಡ್ ಬಾರ್ ಅಂತ ಹೇಳಿದರೆ ಎ ಮೈನಸ್ ಐ ಬಿ. ಸೊ ಎ ಮೈನಸ್ ಐ ಬಿ. ಸೊ ಇಲ್ಲಿ ಬ್ರ್ಯಾಕೆಟಿಂದ ಹೊರಗಡೆ ತೆಗೆದಾಗ ಎ ಪ್ಲಸ್ ಐ ಬಿ ಮೈನಸ್ ಎ, ಹಾಗೆ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ, ಪ್ಲಸ್ ಐ ಬಿ. ಸೊ ಈ ಎ ಮತ್ತು ಮೈನಸ್ ಎ ಕ್ಯಾನ್ಸಲ್ ಆಗಿ ನಮಗಿಲ್ಲಿ 2IB ಅಥವಾ ಇದನ್ನು ನಾವು I2B ಅಂತ ಬರಿಬೋದು. ಸೊ ಇದು ಏನಾಗಿದೆ? ಇದೊಂದು ಇಮ್ಯಾಜಿನರಿ ಪಾರ್ಟ್ ಆಗಿದೆ. ಸೊ ನಮಗಿಲ್ಲಿ ಏನು ಸಿಕ್ಕಿದೆ? ಕಾಂಜುಗೇಟ್ ಕಾಂಪ್ಲೆಕ್ಸ್ ನಂಬರ್ ಹಾಗೆ ಕಾಂಜುಗೇಟ್ ಏನಿದೆ ಇದರದ್ದು ಅದರ ಇಮ್ಯಾಜಿನರಿ ಪಾರ್ಟ್ ನಮಗೆ ಆನ್ಸರ್ ಆಗಿ ಸಿಕ್ಕಿದೆ. ಸೊ ಝೆಡ್ ಮೈನಸ್ ಝೆಡ್ ಬಾರ್ ಅಥವಾ ಝೆಡ್ ಮೈನಸ್ ಝೆಡ್ ಕಾಂಜುಗೇಟ್ ಇಸ್ ಈಕ್ವಲ್ ಟು I2 ಇಮ್ಯಾಜಿನರಿ ಪಾರ್ಟ್ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನಾಲ್ಕನೇ ಪ್ರಾಪರ್ಟಿ ಝೆಡ್ ಇಸ್ ಈಕ್ವಲ್ ಟು ಝೆಡ್ ಬಾರ್ ಅಥವಾ ಝೆಡ್ ಇಸ್ ಈಕ್ವಲ್ ಟು ಝೆಡ್ ಕಾಂಜುಗೇಟ್ ದೆನ್ ಝೆಡ್ ಈಸ್ ಪ್ಯೂರ್ಲಿ ರಿಯಲ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕೇಸಲ್ಲಿ ನಾವಿದನ್ನು ಮೊದಲಿಗೆ ಒಂದು ಕಾಂಪ್ಲೆಕ್ಸ್ ನಂಬರನ್ನು ತೆಗೆದುಕೊಂಡು ಅರ್ಥ ಮಾಡಿಕೊಳ್ಳುವ. ಸೊ ಝೆಡ್ ಇಸ್ ಈಕ್ವಲ್ ಟು ಎ ಪ್ಲಸ್ ಐ ಬಿ ಎನ್ನುವಂಥ ಕಾಂಪ್ಲೆಕ್ಸ್ ನಂಬರ್ ಇದ್ದರೆ ಅದರ ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡುವ. ಸೊ ಅದರ ಕಾಂಜುಗೇಟ್ ಏನಾಗ್ತದೆ? ಎ ಮೈನಸ್ ಐ ಬಿ ಅಂತ ನಮಗಿಲ್ಲಿ ಸಿಗ್ತದೆ. ಸೊ ಇಲ್ಲೀಗ ಝೆಡ್ ಮತ್ತು ಝೆಡ್ ಬಾರ್ ಈಕ್ವಲ್ ಆಗಿಲ್ಲ. ಸೊ ಝೆಡ್ ಮತ್ತು ಝೆಡ್ ಬಾರ್ ಅಥವಾ ಝೆಡ್ ಕಾಂಜುಗೇಟ್ ಯಾವಾಗ ಈಕ್ವಲ್ ಆಗಿರ್ತದೆ? ಇಲ್ಲೀಗ ಇಮ್ಯಾಜಿನರಿ ಪಾರ್ಟ್ ಇಲ್ಲದೇ ಇದ್ದರೆ, ಉದಾಹರಣೆಗೆ ಇಲ್ಲಿ ಝೆಡ್ ಇಸ್ ಈಕ್ವಲ್ ಟು ಕೇವಲ ಎ ಇದೆ ಅಂತ ಅಂದುಕೊಳ್ಳುವ, ಅಥವಾ ಎ ಪ್ಲಸ್ I0 ಅಂತ ಇದೆ. ಸೊ ಆಗ ನಮಗಿಲ್ಲಿ ನಾವು ಇದರ ಝೆಡ್ ಬಾರನ್ನು ಕಂಡುಹಿಡಿದ್ರೆ ಅಥವಾ ಝೆಡ್ ಕಾಂಜುಗೇಟನ್ನು ಕಂಡುಹಿಡಿದ್ರೆ ನೀವಿಲ್ಲಿ ನೋಡ್ಬೋದು ಇಮ್ಯಾಜಿನರಿ ಪಾರ್ಟಲ್ಲಿ 0 ಇದೆ. ಹಾಗಾಗಿ ಇಲ್ಲಿ ಸೈನನ್ನು ಚೇಂಜ್ ಮಾಡಿದರೂ ಕೂಡ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಸೊ ಝೆಡ್ ಕಾಂಜುಗೇಟ್ ಕೂಡ ನಮಗೆ ಎ ಎನ್ನುವಂಥ ಉತ್ತರವನ್ನು ಕೊಡ್ತದೆ. ಸೊ ಇಲ್ಲಿ ಝೆಡ್ ಮತ್ತು ಝೆಡ್ ಕಾಂಜುಗೇಟ್ ಏನಾಗಿದೆ? ಎರಡೂ ಕೂಡ ಈಕ್ವಲ್ ಆಗಿದೆ. ಸೊ ಈ ರೀತಿ ಈಕ್ವಲ್ ಆದಾಗ ಅಲ್ಲಿರುವಂಥ ಝೆಡ್ ಏನಿದೆ ಅಥವಾ ಕಾಂಪ್ಲೆಕ್ಸ್ ನಂಬರ್ ಏನಿದೆ ಅದು ರಿಯಲ್ ನಂಬರ್ ಆಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು, ಅಥವಾ ಅಲ್ಲಿ ಕೇವಲ ರಿಯಲ್ ಪಾರ್ಟ್ ಮಾತ್ರ ಇರ್ತದೆ. ಸೊ ಇಲ್ಲಿ ಈಗ ಎ ಪ್ಲಸ್ I0 ಫಾರ್ಮನ್ನು ನೀವು ತೆಗೆದುಕೊಂಡ್ರೆ 0 ಅಂತ ಹೇಳಿ I ಇಂಟು 0 ಅಂತ ಹೇಳಿದರೆ ಇದು ನಿಮಗೆ 0ವನ್ನು ಕೊಡ್ತದೆ. ಸೊ ಇದನ್ನು ನೀವು ಎ ಮೈನಸ್ I0 ಅಂತ ಬರೆದ್ರೂ ಕೂಡ ಇಲ್ಲಿ ಏನಾಗ್ತದೆ? ಈ ಪಾರ್ಟನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ ಇಲ್ಲಿ ಝೆಡ್ ಇಸ್ ಈಕ್ವಲ್ ಟು ಎ ಆಗ್ತದೆ, ಹಾಗೆ ಝೆಡ್ ಕಾಂಜುಗೇಟ್ ಇಸ್ ಈಕ್ವಲ್ ಟು ಎ ಆಗ್ತದೆ. ಸೊ ಇಲ್ಲಿ ಝೆಡ್ ಇಸ್ ಈಕ್ವಲ್ ಟು ಝೆಡ್ ಕಾಂಜುಗೇಟ್ ಆಗಿದೆ. ಅಂಥ ಕೇಸಲ್ಲಿ ಈ ಝೆಡ್ ಏನಿದೆ, ಈ ಝೆಡ್ ಎನ್ನುವಂಥದ್ದು ಒಂದು ಕೇವಲ ರಿಯಲ್ ನಂಬರ್ ಆಗಿದೆ ಅಥವಾ ರಿಯಲ್ ಪಾರ್ಟನ್ನು ಮಾತ್ರ ಹೊಂದಿಕೊಂಡು ಇರ್ತದೆ. ಸೊ ಇದು ನಾಲ್ಕನೇ ಪ್ರಾಪರ್ಟಿ. ನೆಕ್ಸ್ಟ್ ಈಗ ಐದನೇ ಪ್ರಾಪರ್ಟಿಗೆ ಹೋಗುವ. ಐದನೇ ಪ್ರಾಪರ್ಟಿಯಲ್ಲಿ ಇಫ್ ಝೆಡ್ ಪ್ಲಸ್ ಝೆಡ್ ಬಾರ್ ಇಸ್ ಈಕ್ವಲ್ ಟು 0 ದೆನ್ ಝೆಡ್ ಈಸ್ ಇಮ್ಯಾಜಿನರಿ ಅಂತ ಕೊಟ್ಟಿದ್ದಾರೆ. ಸೊ ಎರಡೂ ಕಾಂಪ್ಲೆಕ್ಸ್ ನಂಬರ್ ಮತ್ತು ಅದರ ಕಾಂಜುಗೇಟನ್ನು ನಾವು ಆ್ಯಡ್ ಮಾಡಿದಾಗ ನಮಗೆ ಒಂದು ವೇಳೆ 0 ಅಂತ ಸಿಕ್ಕಿದರೆ ಆನ್ಸರ್, ಆಗ ನಾವು ತೆಗೆದುಕೊಂಡಂಥ ಕಾಂಪ್ಲೆಕ್ಸ್ ನಂಬರ್ ಏನಿದೆ ಅದು ಇಮ್ಯಾಜಿನರಿ ಅಂತ ನಾವು ಹೇಳ್ಬೋದು. ಈಗ ಉದಾಹರಣೆಗೆ ಝೆಡ್ ಇಸ್ ಈಕ್ವಲ್ ಟು ಎ ಪ್ಲಸ್ ಐ ಬಿ ಅಂತ ತೆಗೆದುಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಝೆಡ್ ಬಾರ್ ಏನಾಗ್ತದಾಗ ಎ ಮೈನಸ್ ಐ ಬಿ ಎನ್ನುವಂಥ ಆನ್ಸರನ್ನು ಕೊಡ್ತದೆ. ಈಗ ಈ ಪಾರ್ಟ್ ಏನಿದೆ,
ಈ ಎ ಎನ್ನುವಂಥ ಪಾರ್ಟ್ ಇಲ್ಲಿರುವಂಥ ರಿಯಲ್ ಪಾರ್ಟ್ ಏನಿದೆ, ಈ ರಿಯಲ್ ಪಾರ್ಟ್ 0 ಇದೆ ಅಂತ ನಾವು ಅಂದುಕೊಳ್ಳುವ. ಸೊ ಆಗೇನಾಗ್ತದೆ, ಝಡ್ ಇಸ್ ಈಕ್ವಲ್ ಟು ಐ ಬಿ ಅಂತ ನಾವು ಬರೀಬೋದು. 0 ಪ್ಲಸ್ ಐ ಬಿ ಅಂತ ಹೇಳಿದರೆ ಏನರ್ಥ, 0 ಪ್ಲಸ್ ಐ ಬಿ ಅಂತ ಹೇಳಿದರೆ ಅದನ್ನು ಐ ಬಿ ಅಂತ ಬರೀಬೋದು. ಹಾಗಾಗಿ ಝಡ್ ಕಾಂಜುಗೇಟ್ ಏನಾಗ್ತದೆ, ಝಡ್ ಕಾಂಜುಗೇಟಲ್ಲಿ ಐ ಬಿ ಅಂತ ನಮಗೆ ಆನ್ಸರ್ ಸಿಗ್ತದೆ. ಸೊ ಇಲ್ಲಿ ಈಗ ಝಡ್ ಮತ್ತು ಝಡ್ ಕಾಂಜುಗೇಟ್ ಇದೆರಡನ್ನು ಕೂಡ ಆ್ಯಡ್ ಮಾಡುವ. ಝಡ್ ಪ್ಲಸ್ ಝಡ್ ಕಾಂಜುಗೇಟ್ ಅಂತ ಮಾಡಿದಾಗ ಇಲ್ಲಿ ಐ ಬಿ ಇದೆ, ಐ ಬಿ ಪ್ಲಸ್ ಇಲ್ಲಿ ಮೈನಸ್ ಐ ಬಿ ಇದೆ. ಸೊ ಇದೆರಡು ಕೂಡ ಕ್ಯಾನ್ಸಲ್ ಆಗಿ ನಮಗೆ ಆನ್ಸರ್ 0 ಅಂತ ಸಿಗ್ತದೆ ಈ ಕೇಸಲ್ಲಿ. ಸೊ ಈ ರೀತಿ ನಮಗೆ ಆನ್ಸರ್ 0 ಅಂತ ಸಿಕ್ಕಿದರೆ, ಝಡ್ ಮತ್ತು ಅದರ ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡಿದಾಗ ಆನ್ಸರ್ ನಮಗೆ 0 ಅಂತ ಸಿಕ್ಕಿದರೆ, ಆಗ ನಾವು ತೆಗೆದುಕೊಂಡಂಥ ಕಾಂಪ್ಲೆಕ್ಸ್ ನಂಬರ್ ಏನಿದೆ, ಮೊದಲ ಕಾಂಪ್ಲೆಕ್ಸ್ ನಂಬರ್, ಒರಿಜಿನಲ್ ಕಾಂಪ್ಲೆಕ್ಸ್ ನಂಬರ್, ಅದನ್ನು ನಾವು ಇಮ್ಯಾಜಿನರಿ ಅಂತ ಹೇಳ್ತೇವೆ. ಅಂದರೆ ಅದರಲ್ಲಿ ಕೇವಲ ಇಮ್ಯಾಜಿನರಿ ಪಾರ್ಟ್ ಮಾತ್ರ ಇರ್ತದೆ, ರಿಯಲ್ ಪಾರ್ಟ್ನ ವ್ಯಾಲ್ಯೂ 0 ಆಗಿ ಇರ್ತದೆ. ಸೊ ಇದು 5ನೇ ಪ್ರಾಪರ್ಟಿ. ನೆಕ್ಸ್ಟ್ ಪ್ರಾಪರ್ಟಿ ಇದೆ, ಝಡ್ ಇಂಟು ಝಡ್ ಕಾಂಜುಗೇಟ್ ಇಸ್ ಈಕ್ವಲ್ ಟು ರಿಯಲ್ ಪಾರ್ಟ್ ಆಫ್ ಝಡ್ ಹೋಲ್ ಸ್ಕ್ವೇರ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ಆಫ್ ಝಡ್ ಹೋಲ್ ಸ್ಕ್ವೇರ್. ಸೊ ಇಲ್ಲೀಗ ಎರಡು ವ್ಯಾಲ್ಯೂಸನ್ನು ಅಂದರೆ ಕಾಂಪ್ಲೆಕ್ಸ್ ನಂಬರ್ ಮತ್ತು ಅದರ ಕಾಂಜುಗೇಟನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗಿಲ್ಲಿ ರಿಯಲ್ ಪಾರ್ಟ್ ಝಡ್ ಸ್ಕ್ವೇರ್ ಹಾಗೆ ಇಮ್ಯಾಜಿನರಿ ಪಾರ್ಟ್ ಝಡ್ ಅಂದರೆ ಕಾಂಪ್ಲೆಕ್ಸ್ ನಂಬರ್ನ ರಿಯಲ್ ಪಾರ್ಟ್ನ ಸ್ಕ್ವೇರ್ ಹಾಗೆ ಕಾಂಪ್ಲೆಕ್ಸ್ ನಂಬರ್ನ ಇಮ್ಯಾಜಿನರಿ ಪಾರ್ಟ್ನ ಸ್ಕ್ವೇರ್ ನಮಗೆ ವ್ಯಾಲ್ಯೂ ಆಗಿ ಸಿಗ್ತದೆ. ಸೊ ಇದು ಯಾವ ರೀತಿ ಅಂತ ನೋಡುವ. ಸೊ ಝಡ್ ಅಂತ ಹೇಳಿದರೆ ಎ ಪ್ಲಸ್ ಐ ಬಿ, ಹಾಗೆ ಝಡ್ ಬಾರ್ ಅಂತ ಹೇಳಿದರೆ ಎ ಮೈನಸ್ ಐ ಬಿ. ಸೊ ಇದೆರಡನ್ನು ಕೂಡ ಮಲ್ಟಿಪ್ಲೈ ಮಾಡಬೇಕು. ಝಡ್ ಇಂಟು ಝಡ್ ಬಾರ್ ಅಂತ ಹೇಳಿದರೆ ಎ ಪ್ಲಸ್ ಐ ಬಿ ಇಂಟು ಎ ಮೈನಸ್ ಐ ಬಿ. ಸೊ ಇದು ಈಗ ಯಾವ ಫಾರ್ಮಲ್ಲಿದೆ, ಈಗ ಫಾರ್ಮುಲಾ ಇದೆ ಎ ಪ್ಲಸ್ ಐ ಬಿ ಇಂಟು ಎ ಮೈನಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಅಂತ ನಾವು ಬರೀತೇವೆ. ಸೊ ಈ ಫಾರ್ಮುಲಾವನ್ನು ಇಲ್ಲಿ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಅಪ್ಲೈ ಮಾಡಿದಾಗ ಇಲ್ಲಿ ಎ ಯ ಜಾಗದಲ್ಲಿ ಎ ಇದೆ, ಹಾಗಾಗಿ ಎ ಸ್ಕ್ವೇರ್ ಮೈನಸ್ ಬಿ ಯ ಜಾಗದಲ್ಲಿ ಐ ಬಿ ಇದೆ, ಸೊ ಐ ಬಿ ಹೋಲ್ ಸ್ಕ್ವೇರ್. ಸೊ ನಮಗಿಲ್ಲಿ ಏನು ಆನ್ಸರ್ ಸಿಗ್ತದೆ, ಎ ಸ್ಕ್ವೇರ್ ಹಾಗೆ ಐ ಬಿ ಹೋಲ್ ಸ್ಕ್ವೇರ್ ಇದೆ. ಸೊ ಇದನ್ನು ನಾವು ಐ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಅಂತ ಬರೀಬೋದು. ಸೊ ಐ ಸ್ಕ್ವೇರ್ನ ಬೆಲೆ ಎಷ್ಟು, ಐ ಸ್ಕ್ವೇರ್ ಅಂತ ಹೇಳಿದರೆ -1. ಸೊ ಎ ಸ್ಕ್ವೇರ್ -1 ಇಂಟು ಬಿ ಸ್ಕ್ವೇರ್. ಸೊ ಮೈನಸ್ ಮೈನಸ್ ಇಲ್ಲಿ ಪ್ಲಸ್ ಆಗ್ತದೆ. ಸೊ ನಮಗಿಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎನ್ನುವಂಥ ಆನ್ಸರ್ ಸಿಗ್ತದೆ. ಸೊ ಇಲ್ಲಿ ನೀವು ಕಾಣ್ಬೋದು, ಸೊ ಎ ಎನ್ನುವಂಥದ್ದು ರಿಯಲ್ ಪಾರ್ಟ್ ಆಗಿದೆ, ಇಲ್ಲಿ ಈ ಕಾಂಪ್ಲೆಕ್ಸ್ ನಂಬರ್ ಇದ್ದು ಅದರ ಸ್ಕ್ವೇರ್ ಎನ್ನುವಂಥ ಆನ್ಸರ್ ಸಿಕ್ಕಿದೆ. ಹಾಗೆ ಬಿ ಎನ್ನುವಂಥದ್ದು ಈ ಕಾಂಪ್ಲೆಕ್ಸ್ ನಂಬರ್ನ ಇಮ್ಯಾಜಿನರಿ ಪಾರ್ಟ್ ಆಗಿದೆ, ಸೊ ಅದರ ಸ್ಕ್ವೇರ್ ಎನ್ನುವಂಥ ಆನ್ಸರ್ ಸಿಕ್ಕಿದೆ. ಸೊ ಕಾಂಪ್ಲೆಕ್ಸ್ ನಂಬರ್ ಮತ್ತು ಅದರ ಕಾಂಜುಗೇಟನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗಿಲ್ಲಿ ಆನ್ಸರ್ ರಿಯಲ್ ಪಾರ್ಟ್ ಸ್ಕ್ವೇರ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ಸ್ಕ್ವೇರ್ ಅಂತ ಸಿಗ್ತದೆ. ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 7th ಪ್ರಾಪರ್ಟಿ, Z1 ಪ್ಲಸ್ Z2 ಕಾಂಜುಗೇಟ್ ಹೋಲ್ ಕಾಂಜುಗೇಟ್ ಇಸ್ ಈಕ್ವಲ್ ಟು Z1 ಕಾಂಜುಗೇಟ್ ಪ್ಲಸ್ Z2 ಕಾಂಜುಗೇಟ್. ಇದನ್ನು ನೀವು ಒಂದು ಕಾಂಪ್ಲೆಕ್ಸ್ ನಂಬರನ್ನು ತೆಗೆದುಕೊಂಡು ವೆರಿಫೈ ಮಾಡಿ ನೋಡ್ಬೋದು. ನಿಮಗಿಲ್ಲಿ ಮೊದಲಿಗೆ 2 ಕಾಂಪ್ಲೆಕ್ಸ್ ನಂಬರ್ಗಳನ್ನು ಆ್ಯಡ್ ಮಾಡಿ ಅದರ ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಅಲ್ಲಿ ಬಂದಂಥ ಆನ್ಸರ್ ನೀವು ಫೈಂಡ್ ಔಟ್ ಮಾಡಿದಂತಹ 2 ಕಾಂಪ್ಲೆಕ್ಸ್ ನಂಬರ್ನ ಕಾಂಜುಗೇಟನ್ನು ಆ್ಯಡ್ ಮಾಡಿ ಬರುವಂಥ ಆನ್ಸರ್ ಏನಿದೆ ಅದಕ್ಕೆ ಸಮವಾಗಿರ್ತದೆ. ಸೊ ಇದು 7th ಪ್ರಾಪರ್ಟಿ. ನೆಕ್ಸ್ಟ್ ಇಲ್ಲಿ 8ನೇ ಪ್ರಾಪರ್ಟಿ ಇದೆ, Z1 ಮೈನಸ್ Z2 ಹೋಲ್ ಕಾಂಜುಗೇಟ್ ಇಸ್ ಈಕ್ವಲ್ ಟು Z1 ಕಾಂಜುಗೇಟ್ ಮೈನಸ್ Z2 ಕಾಂಜುಗೇಟ್. ನೆಕ್ಸ್ಟ್ 9th ಪ್ರಾಪರ್ಟಿ, Z1 ಇಂಟು Z2 ಹೋಲ್ ಕಾಂಜುಗೇಟ್ ಇಸ್ ಈಕ್ವಲ್ ಟು Z1 ಕಾಂಜುಗೇಟ್ ಇಂಟು Z2 ಕಾಂಜುಗೇಟ್. ನೆಕ್ಸ್ಟ್ ಡಿವಿಷನ್ಗೆ ಹೊಂದಿಕೊಂಡಿರುವಂಥದ್ದು Z1 ಡಿವೈಡೆಡ್ ಬೈ Z2 ಹೋಲ್ ಕಾಂಪ್ಲಿಮೆಂಟ್ ಅಥವಾ ಹೋಲ್ ಕಾಂಜುಗೇಟ್ ಇಸ್ ಈಕ್ವಲ್ ಟು Z1 ಕಾಂಜುಗೇಟ್ ಡಿವೈಡೆಡ್ ಬೈ Z2 ಕಾಂಜುಗೇಟ್. ಸೊ ಈ 4 ಪ್ರಾಪರ್ಟಿಗಳು ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಹಾಗೆ ಡಿವಿಷನ್ ಇದರಲ್ಲಿ ಹೊಂದಿಕೊಂಡು ಇದೆ. ಇದಕ್ಕೆ ಕಾಂಜುಗೇಟನ್ನು ಅಪ್ಲೈ ಮಾಡಿದಾಗ ಯಾವ ರೀತಿಯ ಆನ್ಸರ್ ಸಿಗ್ತದೆ ಅದಕ್ಕೆ ಹೊಂದಿಕೊಂಡು ಈ 4 ಪ್ರಾಪರ್ಟೀಸ್ಗಳನ್ನು ಮಾಡಿದ್ದಾರೆ.